ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಎಂ ಸಚಿನ್. ನನ್ನ ಮತ ನನ್ನ ಹಕ್ಕು ಈ ಒಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸದ್ಯಕ್ಕೆ ಎಲ್ಲ ಕಡೆ ಎಲೆಕ್ಷನ್ ಹವಾ ಐತಿ, ಎಲ್ಲ ಕಡೆ ಎಲೆಕ್ಷನ್ ನಡೆಯತೈತಿ. ಈಗ 1ನೇ ಹಂತದ ವೋಟಿಂಗ್ ಏನೈತಲ್ಲ ಮುಗ್ದೈತಿ. ಈಗ ಕರ್ನಾಟಕದಾಗ 1ನೇ ಹಂತದ ಎಲೆಕ್ಷನ್ ಮುಗ್ದೈತಿ. ಸೊ ಅದು ಯಾವ ಕಡೆ ಅಂತಂದ್ರೆ ಈಗ ಬೆಂಗಳೂರು, ಮೈಸೂರು, ಮಂಡ್ಯ, ಹಾಸನ ಆ ಕಡೆ ಎಲ್ಲ ಏನೈತಲ್ಲ ಈಗ ನಮ್ಮ ದಕ್ಷಿಣ ಕರ್ನಾಟಕ ಅಂತ ಏನು ಹೇಳ್ತೀವಲ್ಲ, ಸೊ ಆ ಕಡೆ ಎಲ್ಲ ಎಲೆಕ್ಷನ್ ಮುಗ್ದೈತಿ. ಸೊ ಇನ್ನು ಮೇ 7ನೇ ತಾರೀಕು ಅಂದ್ರೆ ಇದೇ ಮಂಗಳವಾರ ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಬೀದರ್, ಗುಲ್ಬರ್ಗ, ಬೆಳಗಾವಿ, ಬಾಗಲಕೋಟ್ ಈ ಕಡೆ ಸೈಡ್ ಎಲ್ಲ ಏನೈತಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಗಗಳು ಯಾವ ಬರ್ತಾವಲ್ಲ ಇವೆಲ್ಲ ಮೇ 7ನೇ ತಾರೀಕು ವೋಟಿಂಗ್ ಐತಿ. ಸೊ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ನೀವು ಯಾವ ವ್ಯಕ್ತಿಗೆ ವೋಟ್ ಹಾಕ್ತಿರೋ ಅಥವಾ ಯಾವ ಪಕ್ಷಕ್ಕೆ ವೋಟ್ ಹಾಕ್ತಿರೋ ಅದನ್ನೆಲ್ಲ ನಾನು ಮಾತಾಡಕ್ ಹೋಗಲ್ಲ. ಯಾಕಂತಂದ್ರೆ ಅದು ನಿಮ್ಮ ಒಂದು ವೈಯಕ್ತಿಕ ವಿಚಾರ. ನೀವೊಂದು ಪಕ್ಷವಾಗಿ ಹೋಗ್ತಾ ಇದ್ರೆ ಪಕ್ಷವಾಗಿ ನೀವು ವೋಟ್ ಹಾಕ್ಬೋದು, ಅಥವಾ ನೀವು ಒಂದು ವ್ಯಕ್ತಿ ಪರವಾಗಿ ಯಾವ ವ್ಯಕ್ತಿ ನಮ್ಗೆ ಒಳ್ಳೇದೇ ಮಾಡ್ಲಿ ಕೆಟ್ಟದೇ ಮಾಡ್ಲಿ ನಾ ಆ ವ್ಯಕ್ತಿಗೆ ವೋಟ್ ಹಾಕ್ತೀನಿ ಅಂತಂದ್ರೆ ಅದು ನಿಮಗೆ ಬಿಟ್ಟಿದ್ದು. ಆದ್ರೆ ಈ ವಿಡಿಯೋ ಮಾಡೋ ಮೇನ್ ಉದ್ದೇಶ ಏನಪ್ಪಾ ಅಂತಂದ್ರ, ಸೊ ನೀವು ಯಾರಿಗೆ ವೋಟ್ ಹಾಕ್ರಿ ಆದ್ರೆ ನಮಗ ಹಾಕುವಂತ ವೋಟ್ ಈ ಪ್ರಜಾಪ್ರಭುತ್ವದಲ್ಲಿ ನಮಗ ಮತದಾನದ ಹಕ್ಕು ಒಂದು ಏನೈತಲ್ಲ, ಸೊ ಅದನ್ನ ಯಾರು ದಯವಿಟ್ಟು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಪ್ಪ ಅಂತಂದ್ರೆ ಈಗ 1ನೇ ಹಂತದ ಚುನಾವಣೆ ಆ ಕಡೆ ಏನ್ ನಡೆದೈತಲ್ಲ ಆ ಭಾಗದಾಗ ಚುನಾವಣೆ ನಡೆದಾಗ ಅತಿ ಕಡಿಮೆ ಸಂಖ್ಯೆಯಲ್ಲಿ ನಮ್ಮ ಯುವ ಜನತೆ ಮತದಾನ ಕಡೆ ಹೆಚ್ಚು ಒಲವನ್ನ ತೋರಿಸಿಲ್ಲ. ಸೊ ಯಾರಿಗೆ ವೋಟ್ ಹಾಕ್ರೆ ಏನ್ ಬಿಡೋ, ಯಾರ ಗೆದ್ರೆ ಏನ್ ಬಿಡೋ ಅನ್ನೋ ಮನಸ್ಥಿತಿಗೆ ಬಂದಾರೋ, ಅಥವಾ ಈ ಬಿಸಿಲಿನ ಕಾರಣಕ್ಕಾಗಿ ಹೊರಗಡೆ ಬಂದು ವೋಟ್ ಹಾಕಿಲ್ವೋ ಅದೆಲ್ಲ ಏನು ಗೊತ್ತಿಲ್ಲ. ಆದರೆ ಏನೈತೆ ಅಂದ್ರೆ ನಮಗೊಂದು ಸಿಕ್ಕಿರುವಂತ ಹಕ್ಕದು ಮತದಾನ. ನನ್ನ ಒಂದು ಓಟದಿಂದ ಅವನೇನ್ ಗೆಲ್ಬೋದಾ ಅಥವಾ ಸೋಲ್ಬೋದಾ ಅದು ಬೇಡ. ಯಾಕಂತಂದ್ರೆ ನಮ್ಮ ಒಂದ ಓಟ್ ಅಂದ್ರೂ ಅದು ಅಷ್ಟು ಇಂಪಾರ್ಟೆಂಟ್ ಇರುತ್ತೆ. ನೀವು ಯಾವುದೋ ಪಕ್ಷಕ್ಕೆ ಹಾಕ್ರಿ ಏನೋ ಹಾಕ್ರಿ, ಬಟ್ ಇನ್ನೂ ಒಂದು ನೀವು ಯೋಚನೆ ಮಾಡಿ ಹಾಕೋದತ್ತಂದ್ರ ನಿಮ್ಗದು ಪಕ್ಷ ಬಿಟ್ಟ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಲಿ, ಅವ ನಿಮ್ಮ ಒಂದು ಊರಿನ ಸಮಸ್ಯೆ ಅಥವಾ ನಿಮ್ಮ ಊರಿಗೆ ಏನ್ ಆಗ್ಬೇಕಾಗಿರುತ್ತ, ಏನ್ ಕೊರತೆ ಕುಂದು ಕೊರತೆಗಳು ಏನೇನದಾವ ಅವನ್ನ ಯಾರ ಬಗೆಹರಿಸುವಂತಹ ಒಬ್ಬ ವ್ಯಕ್ತಿ ಇರ್ತಾನ, ಅವ ಪಕ್ಷದಲ್ಲಿರಲಿ ಅಥವಾ ಪಕ್ಷೇತರ ಅಭ್ಯರ್ಥಿ ಆಗಿರಲಿ ಏನೇ ಒಂದಾಗಿರಲಿ, ಅಂತ ವ್ಯಕ್ತಿ ನಮ್ಮ ಒಂದು ಕಷ್ಟಗಳಿಗೆ ನಮ್ಮ ಊರಿನ ಒಂದು ಕುಂದು ಕೊರತೆಗಳಿಗೆ ಸ್ಪಂದಿಸ್ತಾನತ್ತಂದ್ರ ಅಂತಹ ವ್ಯಕ್ತಿಗೆ ನಮ್ಮ ಒಂದು ಮತವನ್ನ ನೀಡೋಣ. ಯಾಕಪ್ಪ ಅಂತಂದ್ರೆ ಈಗ ಕೆಲವೊಂದು ಪಕ್ಷ ಆಗಿರ್ಬೋದು, ಕೆಲವೊಬ್ಬ ವ್ಯಕ್ತಿಗಳಾಗಿರ್ಬೋದು, ಇನ್ ಕೆಲವರು ದುಡ್ಡಿಂದ ಇಷ್ಟು ದುಡ್ಡು ಕೊಟ್ರ ಸರಿ ಬಿಡ ಓಟ್ ಹಾಕ್ತಾರ ಅಂತ ಅನ್ನೋ ಒಂದು ಮನೋಭಾವನೆ ಇರ್ತದ. ಇಲ್ಲ ಇನ್ ಕೆಲವೊಂದು ಏನಿರ್ತಾರ, ಸೊ ಕೆಲವೊಂದು ಪಕ್ಷದಲ್ಲಿ ಈ ತರ ಪಕ್ಷದ ಒಂದು ಪ್ರಣಾಳಿಕೆಯಲ್ಲಿ ನಾವು ಈ ತರ ಮಾಡ್ತೀವಿ ಆ ತರ ಮಾಡ್ತೀವಿ ಅಂತ ಅವರವರ ಪಕ್ಷಕ್ಕೆ ಬಿಟ್ಟಿದ್ದು. ನಾ ಯಾವ ಪಕ್ಷದ ಹೆಸರು ತಗೊಳಲ್ಲ, ಯಾವ ವ್ಯಕ್ತಿ ಹೆಸರನ್ನು ತಗೊಳಲ್ಲ. ಆದರೆ ನಾವು ಮತವನ್ನ ನೀಡುವಾಗ, ಸೊ ವೋಟ್ ಮಾಡುವಾಗ ನಮಗ ಯಾವ ವ್ಯಕ್ತಿ ಸೂಕ್ತ, ನಮ್ಮ ಕಷ್ಟಗಳಿಗೆ ಯಾವ ವ್ಯಕ್ತಿ ಸ್ಪಂದಿಸ್ತಾನಲ್ಲ ಅಂತಹ ವ್ಯಕ್ತಿಗೆ ನಾವು ಒಂದು ಮತ ನೀಡೋಣ. ಸೊ ಸುಮ್ನ ಅವ್ರೊಂದ್ ಏನೋ ಹೇಳಿರ್ತಾರ ಅದ್ರ ಸಲುವಾಗಿ ಅವ್ ಹಂಗ್ ಹೇಳಿದ ಇವ್ ಹಿಂಗ್ ಹೇಳಿದ ಅದನ್ನ ಏನು ಕೇಳಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ನಿಮ್ಗೆ ಯಾರಿಗೆ ಉತ್ತಮ, ಸೊ ಈಗ ನಿನ್ ಪಕ್ಕದಲ್ಲೇ ನಿನ್ ಜೊತೆನ ಅಡ್ಡಾಡ್ತಾನ ಅವ್ ದುಸ ಇರ್ತಾನ ಅಂತಂದ್ರುನು ಅವ್ ಕೆಲ್ಸ ಒಳ್ಳೇದ್ ಮಾಡತಾನ, ಜನಗಳಿಗೆ ನಮ್ಮ ಊರಿಗೆ ಒಂದ್ ಏನೋ ಒಳ್ಳೆ ಕೆಲಸ ಮಾಡ್ತಾನಂತಂದ್ರ ಅಂತ ವ್ಯಕ್ತಿಗೆ ಹಾಕೋಣ. ಸೊ ನಮ್ ಜೊತೆಲಿನ ಇದ್ದವ ಏನು ಕೆಲಸ ಮಾಡಂಗಿಲ್ಲ ಏನ್ ಮಾಡ್ತಾನಂತಂದ್ರ ಅಂತ ವ್ಯಕ್ತಿಗೆ ನಮ್ ಜೊತೆಲಿ ಇದ್ರೂ ಹಾಕೋದ್ ಬೇಡ ಅಂತ ಹೇಳ್ತಾನೆ. ಸೊ ಯಾಕಂತಂದ್ರ ಒಂದು ಊರಿಗೆ ಒಂದು ನಮ್ಮ ನಾಡಿಗೆ, ನಮ್ಮ ಕರ್ನಾಟಕಕ್ಕೆ ಅಥವಾ ನಮ್ಮ ದೇಶಕ್ಕೆ ಯಾವ ವ್ಯಕ್ತಿಗೆ ನಾವು ಒಂದು ವೋಟ್ ಹಾಕಿದ್ರೆ ಇವೆಲ್ಲವೂ ಬದಲಾಗ್ತಾವ ಅನ್ನೋದು ಒಂದು ನಮಗೇನಾದ್ರೂ ಒಂದು ಅರಿವಾದ್ರ ಗೊತ್ತಾದ್ರ ಅಂತ ವ್ಯಕ್ತಿಗೆ ನಾವು ವೋಟ್ ಹಾಕೋಣ. ಸುಮ್ನ ಅವ್ರ ಏನೋ ಒಂದು ಹೇಳ್ತಾರ ಅಂತೇಳಿ ಅಂತ ವ್ಯಕ್ತಿಗೆ ನಾವು ಆಸೆಗ್ ಬಿದ್ದು ಅಥವಾ ಏನೋ ಮಾಡಿ ವೋಟ್ ಹಾಕಿ ಆ ನಂತರ ಅದನ್ನ ಅನುಭವಿಸೋದು ಬೇಡ. ಯಾಕಂತಂದ್ರೆ ನಾವು ಇಲ್ಲಿ ಯಾವ್ದು ಪಕ್ಷದ್ದು ಬೇಡ ಏನು ಬೇಡ, ನಮ್ದು ವೋಟಿಂಗ್ ರೈಟ್ಸ್ ಏನೈತಲ್ಲ ಸೊ ಅದನ್ನ ನಾವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳೋಣ. ಸೊ ಆಲ್ಮೋಸ್ಟ್ ಎಲ್ಲ ಯುವ ಜನತೆ ಬಂದ ಒಂದು ವೋಟನ್ನ ಮಾಡ್ರಿ. ಯಾಕಂತಂದ್ರ ಆಲ್ಮೋಸ್ಟ್ ನಮ್ಮ ಆಲ್ ಓವರ್ ಇಂಡಿಯಾದಾಗ ಯಂಗ್ ಪೀಪಲ್ ಜಾಸ್ತಿ ಇದಾರ. ಸೊ ಅಂದ್ರೆ ನಮ್ಮ ಯುವ ಜನತೆ 60% ಇದಾರ. ಸೊ ನಾವು ಹೋಗಿ ವೋಟ್ ಒಂದು ಹಾಕ್ಲಿಲ್ಲ ಅಂತಂದ್ರ ಯಾರೋ ಒಬ್ರಾದ್ರೂ ಅವರಲ್ಲಿ ಒಂದ್ ಏನೋ ಇರುತ್ತ, ಸೊ ನಾನು ಹಿಂಗ್ ಮುಂದ್ ನೆಕ್ಸ್ಟ್ ಒಂದೇನೋ ಪೊಲಿಟಿಕಲ್ ಆಗ್ಲಿ ಒಂದು ಸೋಷಿಯಲ್ ಏನೋ ಒಂದ್ ಮಾಡ್ಬೇಕಂತ ಇರ್ತದ. ಸೊ ಅಂತವೆಲ್ಲ ನಾವು ಒಂದ್ ಸ್ವಲ್ಪ ಎಚ್ಚೆತ್ಕೊಂಡು ಜಾಗೃತಕರಾಗಿ ಮುಂದೆ ಹೋಗಿ ವೋಟ್ ಮಾಡಿ ನಮ್ಮ ರೈಟ್ಸ್ ಏನೈತಲ್ಲ ಅದನ್ನ ಸಂಪೂರ್ಣವಾಗಿ ಉಪಯೋಗಿಸೋಣ. ಯಾಕಂತಂದ್ರೆ ಸುಮ್ನೆ ನಮ್ಮದು ಒಂದು ಓಟ ಹಾಕಿದ್ರೆ ಏನೋ ಬಿಟ್ರೆ ಏನಂತ ಅನ್ನೋದು ಬೇಜವಾಬ್ದಾರಿಯಿಂದ ಅದನ್ನ ಬಿಟ್ಟು
ಹೋಗಿ ಕಂಪಲ್ಸರಿ ಎಲ್ಲರೂ ವೋಟಿಂಗ್ ಅನ್ನ ಮಾಡೋಣ. ಯಾಕಂತಂದ್ರೆ ಈಗ ಆ ಕಡೆ ಸೈಡ್ ಆ ಕಡೆ ಭಾಗದಾಗ ಈಗ ಏನು 1ನೇ ಹಂತದ ಎಲೆಕ್ಷನ್ ನಡೆದೈತಲ್ಲ, ಸೊ ಆ ಕಡೆ ಮತದಾನದ ಅಂಕಿ-ಅಂಶ ನೋಡಿದ್ರೆ ಸ್ವಲ್ಪ ಪರ್ಸೆಂಟೇಜ್ ವೈಸ್ ಕಮ್ಮಿ ಭಾಳ ಆಗೈತಿ. ಸೊ ಇನ್ನೇನೈತಲ್ಲ ನಮ್ಮದ ಉತ್ತರ ಕರ್ನಾಟಕದಾಗ ಅಂದ್ರ 7ನೇ ತಾರೀಕು ಇದೇ ಮಂಗಳವಾರ ಏನೈತಲ್ಲ, ಸೊ ಆಲ್ಮೋಸ್ಟ್ ಆಲ್ ಎಲ್ಲರೂ ನೀವು ಯಾವ ಪಕ್ಷಿಗೆ ಹಾಕ್ತಿರೋ ಯಾವ ವ್ಯಕ್ತಿಗೆ ಹಾಕ್ತಿರೋ ಅದೆಲ್ಲ ಏನೂ ಬೇಕಾಗಿಲ್ಲ. ಬಟ್ ವೋಟಿಂಗ್ ಪರ್ಸೆಂಟೇಜ್ ಏನೈತಲ್ಲ ಜಾಸ್ತಿ ಮಾಡೋಣ. ಯಾಕಂತಂದ್ರೆ ವೋಟಿಂಗ್ ಪರ್ಸೆಂಟೇಜ್ ಎಷ್ಟು ಜಾಸ್ತಿ ಆಗುತ್ತಲ್ಲೋ ಅಷ್ಟೆಲ್ಲರೂ ಓಕೆ ಒಂದು ಎಚ್ಚೆತ್ಕೊಂಡಾರ, ಏನೋ ಒಂದು ಅವೇರ್ನೆಸ್ ಎಲ್ಲರಿಗೂ ಒಂದು ಏನೋ ಒಂದು ಇದಾಗತ್ತೆ. ಯಾಕಂತಂದ್ರೆ ಗೊತ್ತಾಗ್ಬೇಕದ ಓಕೆ ಇಷ್ಟು ಜನ ಬಂದ ಚುನಾವಣೆ ಬಗ್ಗೆ ಇಷ್ಟು ಜನ ಒಂದು ಒಲವು ತೋರ್ಸತ್ತಾರ ಅನ್ನೋದು ಒಂದು ಗೊತ್ತಾಗುತ್ತೆ. ಸೊ ನಾವು ಅದನ್ನ ಬಿಟ್ಟ ವೋಟಿಂಗನ ಹೋಗಿ ವೋಟ್ ಮಾಡ್ಲಿಲ್ಲ ಅಂತಂದ್ರೆ ಅದು ಯಾವುದೇ ಒಂದು ನಮ್ಮ ರೈಟ್ಸ್ ಅನ್ನ ನಾವ ಕಳ್ಕೊಂಡಂಗ ಆಗತ್ತ. ಸೊ ಈಗ ಹಂಗೆ ನೋಡ್ತಾನಂತಂದ್ರೆ ಮುಂಚೆ ಎಲ್ಲ ಯಾವ ತರ ಎಲೆಕ್ಷನ್ ನಡೀತಿತ್ತಪ್ಪ ಅಂತಂದ್ರ ಬ್ಯಾಲೆಟ್ ಪೇಪರ್ ಏನೋ ಇರ್ತಿತ್ತಂತ, ಅದ್ರ ಮೇಲೆಲ್ಲ ಸೀಲ್ ಹಾಕಿ ವೋಟಿಂಗ್ ಆಗ್ತಿತ್ತ. ಸೊ ಈಗ ಹಂಗ ಎಲ್ಲ ಜನರೇಷನ್ ಅಪ್ಡೇಟ್ ಆಗ್ತಾ ಆಗ್ತಾ ಇವಾಗ ಹೆಂಗ್ ಬಂದೈತಿ ಅಂದ್ರ EVM ಮಷಿನ್ ಬಂದವ. ಸೊ ಮಷಿನ್ ಒಳಗನ ಹೋಗಿ ಡೈರೆಕ್ಟ್ ಅವ್ರ ಪಕ್ಷದಾಗ್ಲಿ ವ್ಯಕ್ತಿದಾಗ್ಲಿ ಒಂದು ಫೋಟೋ ಇರುತ್ತಾ, ಅದ್ರ ಮೇಲೆ ಟಿಕ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಅವ್ರಿಗೆ ಹೋಗುತ್ತಾ. ಸೊ ಇನ್ನೂ ಹಂಗ ಜನರೇಷನ್ ಅಪ್ಡೇಟ್ ಆಗ್ತಾ ಆಗ್ತಾ ಮುಂದಿನ ಇನ್ನೂ ಕೆಲವು ವರ್ಷಗಳು ಹೋದ್ಮೇಲೆ ಆಗ್ಬೋದು ಅಥವಾ ಆಗದೇನೋ ಇರ್ಬೋದು ಎಲ್ಲ ಆನ್ಲೈನ್ ವೋಟಿಂಗ್. ಸೊ ಅಂದ್ರೆ ಇನ್ನು ಮನ್ಯಾಗ ಕೂತಾನು ವೋಟಿಂಗ್ ಮಾಡೋ ತರ ಬಂದ್ರು ಬರ್ಬೋದು, ಬರ್ದೇನೆ ಇರ್ಬೋದು. ಸೊ ಬಂದ್ರು ಪ್ಲಸ್ ಪಾಯಿಂಟು ಅಷ್ಟ ಅದಾವ, ಮೈನಸ್ ಪಾಯಿಂಟು ಅಷ್ಟೇ ಇರ್ತಾವ. ಸೊ ಹೆಂಗೆ ಏನೇನು ಅದ ಈಗ ನೋಡ್ರಿ ಯಾವಾಗನು ಬೇಡ EVM ಮಷಿನ್ ಎಲ್ಲ ಇವ್ ಆಗ್ತಾವ ಹಂಗ ಆಗ್ತಾವ ಅಂದ್ರು. ಸೊ ಈಗ ಅದಕ್ಕೆ ಕರೆಕ್ಟ್ ಪ್ರೆಸೆಂಟ್ ಸಿಚುವೇಶನ್ದಾಗ ಈಗ ಅದ ರನ್ ಆಗತೈತಿ. ಹಂಗ ಮುಂದಿನ ಒಂದು ಜನರೇಷನ್ ಒಳಗೆ ಏನಾಗತ್ತಂದ್ರೆ ಈಗ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಫ್ಯೂಚರ್ ಅಲ್ಲಿ ಸೊ ಆನ್ಲೈನ್ ವೋಟಿಂಗ್ ಬಂದ್ರು ಬರ್ಬೋದು. ಸೊ ಅದು ಬರಲಿ ಬರದೇ ಇರಲಿ, ಸೊ ಅದೆಲ್ಲ ಮುಂದಿನ ಸೆಕೆಂಡರಿ. ಬಟ್ ಇವಾಗ ಏನೈತಲ್ಲ ನಮ್ಮ ಹಕ್ಕನ್ನ ನಾವು ಸಂಪೂರ್ಣವಾಗಿ ಉಪಯೋಗಿಸೋಣ ಅಂತ ಹೇಳ್ತಾ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ನಮ್ಮ ಹಕ್ಕದ. ನಾನು ನೀವು ಯಾವ ಪಕ್ಷಕ್ಕೆ ಹಾಕ್ತಿರಿ ಇದಕ್ಕೆ ಹಾಕ್ತಿರ್ತೀರಿ ಒತ್ತಿ ಯಾಕೆ ಹೇಳತ್ತನಪ್ಪ ಅಂತಂದ್ರೆ ವೋಟ್ ಹಾಕೋ ಹಕ್ಕ ನಮ್ದೈತಿ. ಸೊ ನಾನು ಅದನ್ನ ಯಾರಿಗೆ ಹಾಕ್ಲಿ ಹೋಗಿ ವೋಟ್ ಹಾಕೋಣ. ನೀವು ಪಕ್ಷಕ್ಕಾದ್ರೂ ಹಾಕ್ರಿ, ವ್ಯಕ್ತಿಗಾದ್ರೂ ಹಾಕ್ರಿ, ದುಡ್ಡು ಕೊಟ್ಟವ್ರಿಗಾದ್ರೂ ಹಾಕ್ರಿ, ದುಡ್ಡು ಕೊಡಲ್ದವ್ರಿಗಾದ್ರೂ ಹಾಕ್ರಿ, ಅದು ಸೆಕೆಂಡರಿ. ನಾನಾದ್ರೂ ಯಾರಾದ್ರೂ ಸೊ ನಮ್ಗೆ ಯಾರಿಗೆ ಸೂಕ್ತ ಅನ್ಸುತ್ತಾರಲ್ಲ ಅಂಥವ್ರಿಗೆ ಹೋಗಿ ವೋಟ್ ಹಾಕೋಣ. ಬಟ್ ವೋಟ್ ಹಾಕೋದನ್ನ ಮಾತ್ರ ಯಾರು ಮರಿಬೇಡ್ರಿ. ಎಲ್ಲರೂ ಹೋಗಿ ಈಗ ಮುಗ್ದಿರೋಂಥವ್ರದ್ದು ಮುಗ್ದೈತಿ. ಸೊ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿರೋರು ಯಾರ್ಯಾರು ಇದಿರಲ್ಲ, ಸೊ ಎಲ್ಲೋ ಒಂದ್ ಸ್ವಲ್ಪ ಹೊರಗಡೆ ಏನೋ ಕೆಲ್ಸಕ್ಕೆ ಇರ್ಬೋದು ಅಥವಾ ಏನೋ ಇರ್ಬೋದು. ಸೊ ಒಂದು ದಿನ ಬಿಡು ಮಾಡ್ಕೊಂಡ ಬಂದ ಒಂದು ನಿಮ್ಮೊಂದ ಮತವನ್ನ ಚಲಾಯಿಸಿ ಹೋಗ್ರಿ, ನಿಮ್ಮೊಂದು ವೋಟ್ ಹಾಕಿ ಹೋಗ್ರಿ. ಯಾಕಪ್ಪ ಅಂತಂದ್ರ ಅದರಿಂದ ತುಂಬಾ ಒಂದು ನಮ್ಮ ಊರ್ ಕಟ್ಟಕ್ಕಾಗಿರ್ಬೋದು ಅಥವಾ ಒಂದು ನಮ್ಮ ಕರ್ನಾಟಕ ನಮ್ಮ ದೇಶ ಕಟ್ಟಕ್ಕ ನಮ್ಮ ಒಂದು ಮತದಿಂದ ತುಂಬಾ ಮುಖ್ಯ ಆಗಿರ್ತೈತಿ. ಸೊ ದಯವಿಟ್ಟು ಎಲ್ಲರೂ ಇದೇ 7ನೇ ತಾರೀಕ ಉತ್ತರ ಕರ್ನಾಟಕದಾಗ ಎಲ್ಲ ಕಡೆ 2ನೇ ಹಂತದ ಚುನಾವಣೆ ನಡೆಯತೈತಿ. ಸೊ ದಯವಿಟ್ಟು ಎಲ್ಲರೂ ಬಂದು ವೋಟ್ ಹಾಕಿ, ನಿಮ್ಗೆ ಯಾರಿಗೆ ಅನ್ಸುತ್ತೆ ಅವ್ರಿಗೆ ವೋಟ್ ಹಾಕಿ. ಬಟ್ ವೋಟ್ ಹಾಕೋದನ್ನ ಮಾತ್ರ ಯಾರು ಮರಿಬೇಡಿ. ನಮ್ಮ ಮತ ನಮ್ಮ ಹಕ್ಕನ್ನ ನಾವು ತೋರ್ಸೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.